ವೇದಿಕೆಯಲ್ಲಿರುವಂತಹ ಓರಿಲಿಂಗ ಪೆದ್ದಿಮಠ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಯವರೇ, ಯುನಿವೆಫ್ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ರಫೀವುದ್ದೀನ್ ಕುದ್ರೋಳಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಪುರಭವನದ ಈ ಸಭಾಂಗಣದಲ್ಲಿ ಈ ಇಳಿಹೊತ್ತಿನಲ್ಲಿ ನೆರೆದಿರುವಂತಹ ಎಲ್ಲ ಸೋದರ ಸೋದರಿಯರೇ, ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಬಹಳ ಕಡಿಮೆ. الكريم وعلى آله وأصحابه أجمعين أما بعد إن أريد إلا الإصلاح ما استطعت ما توفيقي إلا بالله عليه توكلت وإليه أنيب رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರೇ, ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವ ಶ್ರೀ ವಿಲ್ಫರ್ಡ್ ಡಿಸೋಜಾರವರೇ, ಸ್ವಾಮೀಜಿಯ ಜೊತೆ ಮಂಗಳೂರಿಗೆ ಆಗಮಿಸಿರುವಂತಹ ಸಿದ್ದರಾಮಯ್ಯ ಸ್ವಾಮೀಜಿಯವರೇ, ಕಾರ್ಯಕ್ರಮದ ಅಭಿಯಾನದ ಸಂಚಾಲಕ ಆಗಿರುವಂತಹ ಬ್ರದರ್ ವಕಾಜ್ ಅರ್ಷಲನ್ ಮತ್ತು ಸಹ ಸಂಚಾಲಕರಾಗಿರುವ ನಬೀಲ್ ಶಾಬಾನ್ ರವರೇ, ಮತ್ತು ನಮ್ಮ ಹಿರಿಯ ಸದಸ್ಯರಾಗಿರುವ ಜನಾಬ್ ಅಬ್ದುಲ್ ರಶೀದ್ ಸಾಹೇಬ್ರವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಜಗತ್ ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ. ಕಾರ್ಯಕ್ರಮವನ್ನು ನಾವು ಬಹಳ ಬೇಗ ಮುಗಿಸ್ತಾ ಇದ್ದೇವೆ. ಆತಂಕ ಇತ್ತು. ನಾನು ಅಲ್ಲಾಹನಿಗೆ ನನ್ನ ವಿಶೇಷವಾದಂತಹ ಸ್ತುತಿಯನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲಾಹನನ್ನು ನಾನಲ್ಲಿ ಸ್ಮರಿಸ್ತೇನೆ. ಈ ಕಾರ್ಯಕ್ರಮ ಆಗ್ತದೋ ಇಲ್ಲೋ ಎಂಬ ಆತಂಕ ನಿನ್ನೆ ತನಕ ನಮ್ಮಲ್ಲಿತ್ತು. ಸರಿಯಾಗಿ ಸಾಗ್ತಾ ಇದ್ದಂತಹ ಕರ್ನಾಟಕ ಏನೋ ಒಂದು ಕಡೆ ಹೋಗಿ ಸ್ತಬ್ಧವಾಗಿ ನಿಂತ ಹಾಗೆ ಅನುಭವ ಆಯಿತು. ಇಲ್ಲಿಯ ಸರ್ಕಾರ ವೀಕೆಂಡ್ ಕರ್ಫ್ಯೂಯನ್ನು ಘೋಷಿಸಿತು ಮತ್ತು ರಾತ್ರಿ ಕರ್ಫ್ಯೂಯನ್ನು ಕೂಡ ಕಳೆದ ಒಂದು ವಾರದಿಂದ ಇಲ್ಲಿ ಘೋಷಣೆ ಮಾಡಲಾಗಿದೆ. ನಿನ್ನೆ ನಮಗೆ ಪೊಲೀಸ್ ಅಧಿಕಾರಿಯಿಂದ ಕಾಲ್ ಕೂಡ ಬಂದಿತ್ತು, ನಿಮ್ಮ ಕಾರ್ಯಕ್ರಮ ಹೇಗೆ, ಒಳಗೆ ಕೇವಲ 100 ಮಂದಿಯನ್ನು ಮಾತ್ರ ನೀವು ಸೇರಿಸಬೇಕು, ಹೊರಗೆ 200 ಮಂದಿಯನ್ನು ಸೇರಿಸಬಹುದು ಎಂಬ ಆದೇಶ ಅಲ್ಲ, ಒಂದು ವಿನಂತಿ ಅವರಿಂದ ಬಂದಿತ್ತು. ಆದರೆ ನಾವು ಹೇಳಿದ್ದೆವು, ನಿಜವಾಗಿ ಇದೆಲ್ಲ ಫುಲ್ ಆಗ್ತಾ ಇತ್ತು. ನಾವು ನಮ್ಮ ಇನ್ವಿಟೇಷನನ್ನು ಅಲ್ಲಿಗೆ ನಿಲ್ಲಿಸಿದೆವು, ಜನರನ್ನು ಕರೆಯುವುದನ್ನು ಕೂಡ ನಾವು ನಿಲ್ಲಿಸಿದೆವು. ಅದೆಷ್ಟೋ ಮಂದಿಗೆ ಈ ಕಾರ್ಯಕ್ರಮಕ್ಕೆ ಬರಲು ಆತಂಕ ಇದೆ, ನಮಗೆ ಗೊತ್ತಾಯಿತು. ದೂರದ ಭಾಗಕ್ಕೆ ಹೋಗುವುದು ಹೇಗೆ, ಒಂದು ವೇಳೆ ಅದರ ಮಧ್ಯೆ ಜಿಲ್ಲಾಧಿಕಾರಿ ಹೇಳಿದರು ಶುಕ್ರವಾರ 8 ಗಂಟೆಯಿಂದ ಕರ್ಫ್ಯೂ ಆರಂಭ ಆಗ್ತದೆ, ಆಗ ಇನ್ನೂ ಒಂದು ಆತಂಕ ಉಂಟಾಯಿತು. ಆದರೆ ನಮ್ಮ ಪರಿಶ್ರಮ ಕಳೆದ 64 ದಿನಗಳಿಂದ ನಾವು 64 ದಿನಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ವಿವಿಧ ಕೇರಿಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ಮತ್ತು ನಮ್ಮ ಕರಾವಳಿ ಕರ್ನಾಟಕದ ಒಂದು ಇತಿಹಾಸ, ನಾನು ಭಾವಿಸ್ತೇನೆ ಭಾರತದ ಇತಿಹಾಸ, ಒಂದು ನಿರ್ದಿಷ್ಟ ಕಾರ್ಯಕ್ರಮ ನಿರಂತರ ಯಾವುದೇ ಅಡೆತಡೆ ಇಲ್ಲದೆ 16 ವರ್ಷಗಳ ಕಾಲ ಮುಂದುವರಿತಾ ಬಂದಿರುವುದು ಮತ್ತು ಬಹಳ ನಿಖರವಾದಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಒಂದು ಉದ್ದೇಶ ಇದೆ ನಮಗೆ. ಈಗ ಗುಬ್ಬಚ್ಚಿಯ ಒಂದು ಉದಾಹರಣೆ ಸ್ವಾಮೀಜಿಯವರು ಹೇಳಿದರು. ನೀರು ಸಿಂಪಡಿಸುವಾಗ ದಗದಗಿಸುವ ಅಗ್ನಿ ನನ್ನ ನೀರಿನಿಂದ ನಂದಿ ಹೋಗುತ್ತದೆ ಎಂಬ ವಿಶ್ವಾಸ ಇಲ್ಲ. ಆದರೆ ನೀರು ಹಾಕುವವರಲ್ಲಿ, ನೀರು ಸಿಂಪಡಿಸುವವರಲ್ಲಿ ನಾನು ಕೂಡ ಇದ್ದೇನೆ ಎಂಬ ಆ ಏಕೈಕ ಕಾಳಜಿ ನಮ್ಮದು. ಮಂಗಳೂರು ವಿಶೇಷವಾಗಿ ಕರಾವಳಿ ಕರ್ನಾಟಕ, ಢಾಕಾ ಜಿಲ್ಲೆ, ಇದು ಕೋಮು ಸೂಕ್ಷ್ಮ ಪ್ರದೇಶ ಎಂದು ಎಲ್ಲರೂ ಹೇಳುವುದು. ನಾವು ಮೈಸೂರಿನ ಕಡೆಗೆ ಹೋದರೆ, ಬೆಂಗಳೂರು ಕಡೆಗೆ ಹೋದರೆ ಅವರು ಕೇಳುವುದುಂಟು, ಹೇಗಿದೆ ಈಗ ವಾತಾವರಣ. ಅತಿ ಸೂಕ್ಷ್ಮವಾದಂಥ ಪ್ರದೇಶ. ಯಾಕೆ ಅತಿ ಸೂಕ್ಷ್ಮ ಆಗಿದೆ? ಪ್ರವಾದಿಯ ಸಂದೇಶವನ್ನು ಸಾರಲಿಕ್ಕಾಗಿ ಸ್ವಾಮೀಜಿಗಳನ್ನು ವೇದಿಕೆಗೆ ತಂದು ಕೂರಿಸಿ
ಸ್ವಾಮೀಜಿಗೆ ಉಪದೇಶ ಮಾಡುವುದು ಅಥವಾ ಸ್ವಾಮೀಜಿ ಪ್ರವಾದಿಯ ಬಗ್ಗೆ ನಮಗೆ ಉಪದೇಶಿಸಲಿಕ್ಕಾಗಿ ಬಂದದ್ದಲ್ಲ. ಬದಲಾಗಿ ಈ ದೇಶದ ಪಾರಂಪರಿಕವಾದಂತಹ ಒಂದು ವ್ಯವಸ್ಥೆ ಇದೆ. ಧರ್ಮ ಸಹಿಷ್ಣುತೆ ಎಂಬುದು ಅದು ಪಾರಂಪರಿಕವಾಗಿ ದೇಶ ಕಂಡುಕೊಂಡಂತಹ ಒಂದು ಶೀಲ, ಒಂದು ಗುಣ. ಆ ಗುಣ ಇವತ್ತು ಮಾಯವಾಗ್ತಾ ಇದೆ, ಮರೀಚಿಕೆ ಆಗ್ತಾ ಇದೆ. ವಿಶೇಷವಾಗಿ ಸುಶಿಕ್ಷಿತರು ಎಂದು ಹೇಳುವಂತಹ ನಮ್ಮ ಢಾಕಾ ಜಿಲ್ಲೆಯಲ್ಲಿ ನಮ್ಮ ಭಾಷೆ, ನಮ್ಮ ಕನ್ನಡ ಮತ್ತು ಬೆಂಗಳೂರಿನವರ ಕನ್ನಡದಲ್ಲಿ ವ್ಯತ್ಯಾಸ ಇದೆ. ಮೈಸೂರಿನವರ ಕನ್ನಡ ಮತ್ತು ನಾವು ಮಾತಾಡುವ ಕನ್ನಡದಲ್ಲಿ ವ್ಯತ್ಯಾಸ ಇದೆ. ನಮ್ಮದು ಒಂದು ಲಿಟ್ರರಿ ಕನ್ನಡ, ಆಡು ಭಾಷೆ ಅಲ್ಲ ನಮ್ಮದು ಸಾಹಿತ್ಯಿಕ ಭಾಷೆ. ನಮ್ಮ ಎಲ್ಲ ವ್ಯವಸ್ಥೆ ಕೂಡ ಬಹಳ ಶಿಸ್ತುಬದ್ಧವಾದಂಥ ನಡವಳಿಕೆ ರೀತಿಯಲ್ಲಿ ಇದೆ ಎಂದು ಹೇಳುತ್ತಾರೆ ಉತ್ತರ ಕರ್ನಾಟಕದವರು. ಆದರೆ ಇಂದಿನ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅಭಿಯಾನದ ಮೂಲಕ ಸಾಮರಸ್ಯವನ್ನು ತರುವುದು ಮಾತ್ರವಲ್ಲ, ಮಾನವ ಯಾರು, ಮಾನವ ಯಾಕೆ, ಮಾನವ ಹೇಗೆ ಎಂಬ ಒಂದು ಆ ಒಗಟನ್ನು ಬಿಡಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀಪ್ ಈ ನಗರದ ಎಲ್ಲ ನಿನ್ನೆ ಕೃಷ್ಣಾಪುರ, ಬಜ್ಪೆ ಏರಿಯಾ, ಆ ಏರಿಯಾಗೆಲ್ಲ ಹೋಗಿ ಉಳ್ಳಾಲೆಲ್ಲ ಸುತ್ತಾಡಿ ಇವತ್ತು ನಗರದ ಎಲ್ಲ ಪ್ರದೇಶಗಳಿಗೆ ಅದು ಹೋಗಿ ಬಂದಿದೆ. ಆ ಜೀಪಿನಲ್ಲಿ ನಾವು 20 ನಿಮಿಷಗಳ ಕಾಲ ಒಂದು ಸಂದೇಶವನ್ನು ಬಿತ್ತರಿಸ್ತಾ ಇದ್ದೇವೆ, ಪ್ರವಾದಿಯ ಸಂದೇಶವನ್ನು. ಯಾಕೆ? ಆ ಸಂದೇಶದ ಮೂಲಕ ಯಾವ ಮಾನವತೆಯನ್ನು ಪರಿಪೂರ್ಣ ಮತ್ತು ಪಕ್ವಗೊಳಿಸಲಿಕ್ಕಾಗಿ ಪ್ರವಾದಿಗಳು ಆಗಮಿಸಿದ್ದರೋ ಆ ಪ್ರವಾದಿಗಳ ಸಂದೇಶವನ್ನು ಜಗತ್ತಿನಲ್ಲಿ ಅನುಷ್ಠಾನಿಸಿದಾಗ ಆಗಬಹುದಾದಂತಹ ಈ ಬದಲಾವಣೆಗಳೇನು ಎಂಬುದನ್ನು ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ವೇದಿಕೆಗಳಲ್ಲಿ ನಾವು ಮುಸ್ಲಿಮೇತರರ ವ್ಯಕ್ತಿಗಳನ್ನು, ಸಹೋದರರನ್ನು, ಬಾಂಧವರನ್ನು ನಾವು ಕರೆತರುತ್ತೇವೆ. ಸಹಿಷ್ಣುತೆ ಬಗ್ಗೆ ಮಾತಾಡುವಾಗ ಈಗ ನಾವು ಟಿಪ್ಪು ಸುಲ್ತಾನ ಬಗ್ಗೆ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ, ಇದೇ ಟೌನ್ ಹಾಲಲ್ಲಿ. 2013ರಲ್ಲಿ BJP ಸರ್ಕಾರ ಇತ್ತು. ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿನ ಸ್ಪೀಕರ್ ಆಗಿದ್ದಂತಹ, ಸಭಾಪತಿಯಾಗಿದ್ದಂತಹ ಶಂಕರಮೂರ್ತಿ ಅವರು ಬಹುಶಃ ಅವರೊಂದು ಹೇಳಿಕೆ ಕೊಟ್ಟಿದ್ದರು ಟಿಪ್ಪು ಸುಲ್ತಾನ್ನ ಬಗ್ಗೆ. ಆಗ ನಾವು ಟಿಪ್ಪು ಸುಲ್ತಾನ್ ಮಹಾ ಮಾನವತಾವಾದಿ ಎಂಬ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೆವು. ಮೈಸೂರಿನಿಂದ 2 ಅತಿಥಿಗಳನ್ನು ಕೂಡ ನಾವು ಕರೆದಿದ್ದೆವು. ಆಗ ನಾವು ಪತ್ರಿಕಾಗೋಷ್ಠಿ ನಡೆಸುವಾಗ ಪತ್ರಿಕಾ ಮಾಧ್ಯಮದವರು ಕೇಳ್ತಾರೆ ನಮ್ಮಲ್ಲಿ, ನೀವು ಈ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿ ಹಿಂದೂ ಮುಸ್ಲಿಮರ ಮಧ್ಯೆ ಯಾಕೆ ವೈಷಮ್ಯವನ್ನು ಹೆಚ್ಚಿಸ್ತಾ ಇದ್ದೀರಿ ಅಂತ ನಾವು ಕೇಳಿದ್ದೆವು. ಅಂದರೆ ಅರ್ಥ ಆಗಲಿಲ್ಲ ಅಂತ. ಅಲ್ಲ, ಇದು ಮುಸಲ್ಮಾನು ಮತ್ತು ಹಿಂದೂಗಳ ಮಧ್ಯೆ ಒಂದು ಕಂದರ ಸೃಷ್ಟಿ ಆಗ್ತದೆ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿದರೆ. ಆಗ ನಾವು ಕೇಳಿದ್ದೆ ಅವರಲ್ಲಿ, ಮೈಸೂರಿಗೆ ಹೋಗಿದ್ದೀರಿ ನೀವು ಅಂತ. ಯಾಕೆ? ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಟ್ರಸ್ಟ್ಗಳಿವೆ, ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಸಂಘ ಸಂಸ್ಥೆಗಳಿವೆ. ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಿಂದೂಗಳು, ಮುಸಲ್ಮಾನರಲ್ಲ. ಮತ್ತು ಆಕಸ್ಮಿಕ ಇತ್ತಿಫಾಕನೆಂದರೆ ನಮ್ಮ ವೇದಿಕೆಯಲ್ಲಿರುವಂತಹ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಟಿಪ್ಪು ಸುಲ್ತಾನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿದ್ದಾರೆ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಧರ್ಮವನ್ನು ನೋಡುವಂತಹ, ದ್ವೇಷವನ್ನು ಕಾಣುವಂತಹ ಮಾಧ್ಯಮ ಮಿತ್ರರಿಗೆ ಕೂಡ ನಾವು ಸಂದೇಶ ಸಾರಬೇಕಾಗಿದೆ. ಇವತ್ತು ಕಾವಿಗಳು, ಕಾಕಿಗಳು, ಮಾಧ್ಯಮದವರು ಒಂದು ವೇಳೆ ಸರಿಯಾಗಿದ್ದಿದ್ದರೆ ಈ ದೇಶದಲ್ಲಿ ಇಂಥ ಪರಿಸ್ಥಿತಿ ಖಂಡಿತವಾಗಿಯೂ ಕಾಣಲು ನಮಗೆ ಸಾಧ್ಯವಿರಲಿಲ್ಲ. ಇನ್ನೊಂದಿದೆ, ನಾನು ನಿನ್ನೆ ಆಕಸ್ಮಿಕವಾಗಿ ಕಾಶ್ಮೀರದಿಂದ ವಲಸೆ ಬಂದಿರುವಂತಹ ಬ್ರಾಹ್ಮಣ ಸಂತತಿಯ ಒಂದು ಕುಡಿಯನ್ನು ಭೇಟಿಯಾದೆ. ಬಹಳ ಶಾರ್ಪ್ ಮೈಂಡೆಡ್ ಮ್ಯಾನ್. ಅವ್ರು ಮಾತಾಡುವಾಗ ಒಂದು ವಿಚಾರ ಹೇಳಿದರು. ಅವರು ಬಹಳ ಓಪನ್ ಆಗಿರುವಂತಹ, ಬಹಳ ವೈಚಾರಿಕವಾಗಿ, ಬಹಳ ವಿಶಾಲವಾಗಿ ಚಿಂತಿಸುವಂಥ ಒಬ್ಬ ವ್ಯಕ್ತಿ. ಅವರು ಹೇಳಿದರು, ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಈ ದೇಶದಲ್ಲಿ ನಿಮ್ಮ ದೇಶ ಪ್ರೇಮವನ್ನು ನೀವು ಪಡಿಸಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೀರಿ. ನಾನು ಏನು ಮಾಡಿದರೂ ಕೂಡ ಚಿಂತಿಲ್ಲ, ನಾನು ದೇಶಪ್ರೇಮಿ. ಮುಸಲ್ಮಾನರು ಏನು ಮಾಡಿದರೂ ಕೂಡ ನಾನು ದೇಶಪ್ರೇಮಿ, ದೇಶಕ್ಕಾಗಿ ನಾವು ಹೋರಾಡಿದ್ದೇವೆ, ನಾವು ತ್ಯಾಗ ಮಾಡಿದ್ದೇವೆ, ಬಲಿದಾನ ಮಾಡಿದ್ದೇವೆ ಎಂದು ಹೇಳುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಆ ಪರಿಸ್ಥಿತಿಗೆ ಈ ದೇಶವನ್ನು ತಂದಿಟ್ಟವರು ಯಾರು ಎಂಬುದರ ಕುರಿತು ನಾವು ಜಿಜ್ಞಾಸೆಯ ಮೇಲೆ ಮೂಡಿದಾಗ, ಆ ಕುರಿತು ನಾವು ಅವಲೋಕಿಸಿದಾಗ ನಮಗೆ ಕಾಣಸಿಗುವುದೇನೆಂದರೆ ಒಂದು ವಿಶಿಷ್ಟವಾದಂತಹ ಹಿತಾಸಕ್ತಿ ಕೆಲಸ ಮಾಡ್ತಾ ಇದೆ. ಆ ಹಿತಾಸಕ್ತಿಯ ವಿರುದ್ಧ ಈ ಸಮರ ಅಭಿಯಾನ ನಮ್ಮದು. ನಾನು
ನಾವು ಮುಸ್ಲಿಂ ಕೇರಿಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈಗ ಒಂದು ರೀತಿಯ ಜಾಗೃತಿ ಉಂಟಾಗಿದೆ. ಹೆಚ್ಚಿನವರು ಹೇಳುವುದುಂಟು, ಯುನಿಫ್ ಕರ್ನಾಟಕ ಮಾಡುವ ಈ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಯಾರೂ ಮಾಡ್ತಾ ಇಲ್ಲ. ನಾವು ಆರಂಭದಲ್ಲಿ ಹೇಳಿದ್ದೆವು, ಈ ಸಂಘಟನೆ ಸ್ಥಾಪಿಸಿದ್ದೇ ವಿಶೇಷವಾಗಿ ಮುಸ್ಲಿಮೇತರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ನೀಗಿಸುವುದು, ದೂರ ಮಾಡುವುದು, ಅವರಲ್ಲಿ ಸುಮಧುರ ಬಾಂಧವ್ಯವನ್ನು ಬೆಳೆಸುವುದು, ಅವರು ಮತ್ತು ನಾವು ಒಂದು ಕಡೆ ಸೇರಿ ವಿವಿಧ ವಿಚಾರಗಳ ಕುರಿತು ಬಹಳ ಮುಕ್ತವಾಗಿ ಚರ್ಚಿಸುವಂಥ ಒಂದು ವಾತಾವರಣ ಬೆಳೆಸುವುದು. ಇಲ್ಲಿ ದೇವರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ, ಪರಸ್ಪರ ದೇವರ ಬಗ್ಗೆ ನಾವು ಚರ್ಚಿಸುವುದಿಲ್ಲ. ಒಬ್ಬ ಹಿಂದೂ ಮತ್ತು ಒಬ್ಬ ಮುಸಲ್ಮಾನ ಒಂದು ಕಟ್ಟೆಯಲ್ಲಿ ಕೂತು ದೇವರ ಕುರಿತು ಚರ್ಚಿಸುವುದಿಲ್ಲ, ಧರ್ಮಗಳ ಕುರಿತು ಚರ್ಚಿಸುವುದಿಲ್ಲ. ಅದು ಬಿಡಿ, ಈಗ ವ್ಯಾಪಾರದ ಬಗ್ಗೆ ಕೂಡ ಚರ್ಚಿಸದಂಥ ಒಂದು ಕಂದರ ನಮ್ಮ ಬಗ್ಗೆ ನಿರ್ಮಾಣ ಆಗಿದೆ. ಇಲ್ಲಿ ಕೇವಲ ಹಿಂದೂ ಮುಸಲ್ಮಾನ್ ಎಂಬ ಪದವನ್ನು ಪ್ರಯೋಗಿಸುವುದು ಅದು ಬಹಳ ಸೂಕ್ಷ್ಮತೆಯ ದೃಷ್ಟಿಯಿಂದ ನಾನು ಹೇಳುವುದಾದರೆ ಅದು ಬಹಳ ಸಂಕುಚಿತದ ಒಂದು ವಾದವಾಗ್ತದೆ. ಎಲ್ಲ ಮಾತಿಗೂ ಹಿಂದೂ ಮುಸಲ್ಮಾನರು ಮನುಷ್ಯರು ಎಂಬ ನೆಲೆಯಲ್ಲಿ ನಮ್ಮ ಕೆಲವು ಹೊಣೆಗಾರಿಕೆಗಳಿವೆ. ಆ ಹೊಣೆಗಾರಿಕೆ ನೆನಪಿಸುವಂಥ ಅಭಿಯಾನವಾಗಿತ್ತು ಈ ಅಭಿಯಾನ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಒಂದು ಪರಿಚಯ ಮಾಡಬೇಕಾಗಿತ್ತು ನಮಗೆ ಜನರಿಗೆ. ನಾವು ಮಾಡಿದ್ದೇವೆ. ನಾವು ಪ್ರವಾದಿಯ ಬಗ್ಗೆ ಮಾಡ್ತಾ ಇದ್ದೇವೆ. ಇನ್ಶಾ ಅಲ್ಲಾಹ್ ಈ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಕಾರ್ಯಕ್ರಮವೇ ಸತ್ಯವನ್ನು ಜನತೆಗೆ ಮುಟ್ಟಿಸುವಂಥ ಕಾರ್ಯಕ್ರಮ. ಹೆಚ್ಚಿನವರಿಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ನಾನಿವತ್ತು ಮಸೀದಿಯಲ್ಲಿ ಖುತ್ಬಾ ನಿರ್ವಹಣಾ ನಂತರ ಜನರನ್ನು ಆಹ್ವಾನಿಸಿದ್ದು ಹೇಗೆಂದರೆ, ಆಸಕ್ತಿ ಇದ್ದರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಯಾಕೆಂದರೆ ಸಂಘಟನೆಯಲ್ಲಿ ನಾವು ವಿಭಾಜನೆಗೊಂಡಿದ್ದೇವೆ. ಕಾರ್ಯಕ್ರಮ ಮಾಡುವುದು ಯಾರು ಎಂದು ನೋಡಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಕಾರ್ಯಕ್ರಮ ಅದು ಮುಖ್ಯ ಅಲ್ಲ, ಕಾರ್ಯಕ್ರಮ ಮಾಡುವುದು ಯಾರು ಅದು ಮುಖ್ಯ ಆಗಿದೆ. ಆದ್ದರಿಂದಲೇ ಈಗ ನಮ್ಮ ವಿಲ್ಫರ್ಡ್ ಡಿಸೋಜ ಹೇಳಿದ ಹಾಗೆ ನಮ್ಮಲ್ಲಿ ಅನೇಕಾರು ಪಂಗಡಗಳಿವೆ. ಮುಸಲ್ಮಾನರಲ್ಲೂ ಕೂಡ ಅನೇಕ ಗುಂಪುಗಾರಿಗಳಾಗಿ ಮಾರ್ಪಟ್ಟಿದ್ದೇವೆ. ಐಕ್ಯತೆ ಕಾಲದ ಬೇಡಿಕೆ ನಾವು ಹೇಳ್ತೇವೆ, ವೇದಿಕೆಯ ಬ್ಯಾನರ್ಗಳಲ್ಲಿ ಅದನ್ನು ಅಚ್ಚು ಹಾಕ್ತೇವೆ. ಆದರೆ ಪ್ರಾಯೋಗಿಕವಾಗಿ ಯಾವುದೇ ಐಕ್ಯತೆ ನಮಗೆ ಕಾಣಸಿಗುವುದಿಲ್ಲ. ಈಗ ನಾವು ಸ್ವಾಮೀಜಿಗಳಲ್ಲಿ ಮಾತಾಡ್ತಾ ಇರುವಾಗ SC STಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದ್ದು. ಈ ರಾಜ್ಯದಲ್ಲಿ ನಮ್ಮ 17% ನಮ್ಮ ಜನಸಂಖ್ಯೆ ಇದೆ ಈ ರಾಜ್ಯದಲ್ಲಿ. ದಲಿತರ ಬಳಿಕ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ಸಮುದಾಯ ಮುಸ್ಲಿಂ ಸಮುದಾಯ. ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಸಮುದಾಯ ದಲಿತರ ಬಳಿಕ 1 ಕೋಟಿಯಷ್ಟು ದಲಿತರಿದ್ದಾರೆ, 70-80 ಲಕ್ಷದಷ್ಟು ಮುಸಲ್ಮಾನರಿದ್ದಾರೆ. ಆ ಬಳಿಕ SC ಮತ್ತು ST ಜಾತಿಯವರಿದ್ದಾರೆ ಈ ರಾಜ್ಯದಲ್ಲಿ. ತುಳಿತಕ್ಕೊಳಗಾಗಿರುವಂಥ ಜನಾಂಗ ಯಾವುದೊಂದು ಕೇಳಿದರೆ ಅದು ಮುಸಲ್ಮಾನರು. ತುಳಿತಕ್ಕೊಳಗಾಗಿರುವಂಥ ಜನಾಂಗ ಯಾವುದೆಂದು ಕೇಳಿದರೆ ಅದು SC ಮತ್ತು ST ಅವರು. ತುಳಿತಕ್ಕೊಳಗಾಗಿರುವಂಥ ಜನಾಂಗ ಯಾವುದೆಂದು ಕೇಳಿದರೆ ಅದು ದಲಿತರು. ನಮಗೆ ಗೊತ್ತಿದೆ ನಾವು ತುಳಿತಕ್ಕೊಳಗಾಗಿದ್ದೇವೆ, ಆದರೆ ಆ ತುಳಿತದಿಂದ ಹೊರಬರುವುದು ಹೇಗೆ ಎಂಬುದರ ಕುರಿತು ಇನ್ನೂ ಕೂಡ ನಾವು ಅಂಥ ಚರ್ಚೆ ನಡೆಸಲಿಕ್ಕೆ ನಾವು ತಯಾರಾಗಿಲ್ಲ. ಅದು ಆಸಕ್ತಿಗೆ ನಾವು ಇಂಬು ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಅದನ್ನು ದೂರ ಮಾಡುವಂಥ ಪ್ರಯತ್ನ ನಾವು ನಿರಂತರ ಮಾಡಬೇಕಾಗಿದೆ. ಕೋಮುವಾದ ಲಕ್ಷ ಬಾರಿ ಹೇಳಿದರೂ ಕೋಮುವಾದ ನಿರ್ಮೂಲನೆ ಆಗುವುದಿಲ್ಲ. ಕೋಮುವಾದಿ ಮನೋಸ್ಥಿತಿ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮವನ್ನು ಮುಸಲ್ಮಾನರು ನಡೆಸಿದರೆ ಅದು ಕೋಮುವಾದ ಆಗ್ತದೆ. ಅದೇ ಸಂದರ್ಭದಲ್ಲಿ ಶಿವಾಜಿಯ ಜನ್ಮದಿನಾಚರಣೆ ಒಂದು ವೇಳೆ ಆಚರಿಸಿದರೆ ಅದು ಜಾತ್ಯತೀತವಾದ ಆಗುವುದಾದರೆ ಅದು ಅಸಹಿಷ್ಣುತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಅಸಹಿಷ್ಣುತೆ. ಇತಿಹಾಸಕ್ಕೆ ಬಿಡಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದಾಗ ಇತಿಹಾಸದ ತಪ್ಪುಗಳು ವರ್ತಮಾನ ಜನರ ತಪ್ಪುಗಳಾಗಿ ಬಿಂಬಿಸಿ ಅವರ ಮೇಲೆ ನಡೆಸುವಂತಹ ವೈಚಾರಿಕ ಮತ್ತು ದೈಹಿಕ ದೌರ್ಜನ್ಯ ಅದು ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ನಾವು ಕಾಣುವಂತಹ ಹಿತಾಸಕ್ತಿಗಳು ಮತ್ತು ಆ ಹಿತಾಸಕ್ತಿಯ ವಿರುದ್ಧ ಒಂದುಗೂಡಬೇಕಾಗಿದೆ. ಆ ಒಂದುಗೂಡಲಿಕ್ಕಾಗಿ ಮಾಡುವಂಥ ಕಾರ್ಯಕ್ರಮ ಈ ಅಭಿಯಾನ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬೋಧಿಸಿದಂತಹ ವಿಚಾರಗಳೇನು? ನಾವು ಅನೇಕ ಕಡೆಗಳಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಸಾರಿದ್ದೆವು. ಇನ್ನು ನಾವು ಲಕ್ಷದಷ್ಟು ಬಾರಿ ಹೇಳಿದರೂ ಕೂಡ ಇಸ್ಲಾಮಿಗೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆಗಳು ಶಾಂತಿಯ ಬೋಧನೆಗಳು ಎಂದು ನಾವಿನ್ನು ಕೋಟಿ ಬಾರಿ ಹೇಳಿದರೂ ಕೂಡ ಒಪ್ಪದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ನ್ಯೂಸ್ ಕೇಳಿದೆ,
ಇಸ್ರೇಲ್ ಇಸ್ಲಾಂ ಮತ್ತು ಮುಸಲ್ಮಾನರ ವಿರುದ್ಧ ಬಹಳ ವ್ಯವಸ್ಥಿತವಾಗಿ ಅದರ ವಿರುದ್ಧ ತಪ್ಪು ಕಲ್ಪನೆಗಳನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಲಿಕ್ಕಾಗಿ $1 ಮಿಲಿಯನ್ ಖರ್ಚು ಮಾಡ್ತಾ ಇದೆ. ಇಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ, ಪ್ರವಾದಿ ಯಾರು ಎಂದು ಕೇಳಿದಾಗ, ಪ್ರವಾದಿ ತನ್ನನ್ನು ತಾನು ಸ್ವಯಂ ಘೋಷಿಸಿದಂಥ ವ್ಯಕ್ತಿಯಲ್ಲ, ಇಂದಿನ ನಾನು ಪ್ರವಾದಿ ಎಂದು ಹೇಳಿದ್ದಲ್ಲ. ಬದಲಾಗಿ ಈ ಜಗತ್ತಿಗೆ ಬಂದಿರುವಂತಹ ಎಲ್ಲ ಮಾರ್ಗದರ್ಶಕರ ಪೈಕಿ ಕೊನೆಯ ಮಾರ್ಗದರ್ಶಕರಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಈ ಪ್ರವಾದಿಯ ಜಾತಿ ಯಾವುದು, ಈ ಪ್ರವಾದಿಯ ಧರ್ಮ ಯಾವುದು, ಈ ಪ್ರವಾದಿಯ ದೇಶ ಯಾವುದು ಎಂದು ಹುಡುಕಿದರೆ ಎಲ್ಲೂ ನಿಮಗೆ ಕಾಣಸಿಗುವುದಿಲ್ಲ ಆ ದೇಶ, ಆ ಜಾತಿ ಮತ್ತು ಆ ವ್ಯವಸ್ಥೆ. ಸಕಲ ಮಾನವರಿಗಾಗಿ ಬಂದಿರುವಂಥ ಪ್ರವಾದಿ ಎಂದು ಹೇಳಿದಾಗ ಅದು ಹೇಗೆ ಆಗ್ತದೆ? ಸಕಲ ಮಾನವರಿಗಾಗಿ ಬಂದಂಥ ಪ್ರವಾದಿ. ಕೆಲವರು ಕೇಳುವುದುಂಟು, ಇಸ್ಲಾಂ ಅದು 1400 ವರ್ಷಗಳ ಇತಿಹಾಸ ಇರುವಂಥ ಒಂದು ಧರ್ಮ, ಅದು ಆಧುನಿಕ ಧರ್ಮ, ಅದು ನವೀನ ಧರ್ಮ. ಆದರೆ ನಾವು ಹೇಳುವುದು ಅದು ಸನಾತನ ಧರ್ಮ. ಅದು ಹೇಗೆ ಸನಾತನ ಧರ್ಮ ಆಗ್ತದೆ? ಇಸ್ಲಾಂ ಹೇಗೆ ಸನಾತನ ಧರ್ಮ ಆಗ್ತದೆ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆಗಳು ಈ ದೇಶಕ್ಕೆ ಮತ್ತು ಇಲ್ಲಿಯ ಜನತೆಗೆ ಅದು ಹೇಗೆ ಪ್ರಸ್ತುತವಾಗ್ತದೆ ಎಂಬ ಪ್ರಶ್ನೆ ಕೇಳುವವರು ಇದ್ದಾರೆ. ಆಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಪ್ರವಾದಿಗಳು ಯಾವುದೇ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಹುಟ್ಟಲಿ, ಆ ಪ್ರವಾದಿಗಳ ಸಂದೇಶ ಸಾರ್ವತ್ರಿಕವಾಗಿರುತ್ತದೆ ಮತ್ತು ಆ ಪ್ರವಾದಿಗಳು ಈ ಜಗತ್ತಿನಲ್ಲಿರುವಂತಹ ಸಕಲ ಮಾನವರಿಗಿಂತ ಶ್ರೇಷ್ಠರಾಗಿರುತ್ತಾರೆ. ಮತ್ತು ಅವರ ಸಂದೇಶಗಳಲ್ಲ, ಬದಲಾಗಿ ಈ ಜಗತ್ ಸೃಷ್ಟಿಕರ್ತನ ಸಂದೇಶವಾಗಿರುತ್ತದೆ ಎಂಬ ಸಂದೇಶವನ್ನು ಜನತೆಗೆ ಬೋಧಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಈ ದೇಶದಲ್ಲಿರುವಂಥ ಎಲ್ಲ ಸತ್ಕರ್ಮಗಳು, ಎಲ್ಲ ಒಳ್ಳೆಯ ಗುಣಗಳು, ಅದು ಎಲ್ಲ ಪ್ರವಾದಿಗಳ ಸಂದೇಶವಾಗಿತ್ತು. ಇವತ್ತು ನಾನು ಅನೇಕ ಸಲ ಹೇಳಿದ್ದೆ, ಪವಿತ್ರ ಕುರ್ಆನ್ನಲ್ಲಿ ಒಂದು ವಚನ ಇದೆ, ವಲಿ ಕುಲ್ಲಿ ಕೌಮಿನ್ ಹಾದ್, ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಮಾರ್ಗದರ್ಶಕರನ್ನು ನಾವು ಕಲಿಸಿದ್ದೇವೆ, ಪ್ರತಿಯೊಂದು ಸಮುದಾಯಕ್ಕೂ ನಾವು ಪ್ರವಾದಿಯನ್ನು ಕಲಿಸಿದ್ದೇವೆ. ಈ ದೇಶಕ್ಕೆ ಬಂದಿರುವಂಥ ಪ್ರವಾದಿ ಯಾರು? ನಾಗರಿಕತೆಯ ಪೈಕಿ ಬಹಳ ಹಳೆಯ ನಾಗರಿಕತೆ ಇರುವಂಥ ಒಂದು ದೇಶ ನಮ್ಮ ದೇಶ. 5000 ವರ್ಷಗಳ ಇತಿಹಾಸ ಅಥವಾ ನಾಗರಿಕತೆ ಇರುವಂಥ ಒಂದು ದೇಶ ನಮ್ಮದು. 5000 ವರ್ಷಗಳಷ್ಟು ದೀರ್ಘಕಾಲ ಮಾನವರು ಬದುಕುವಂಥ ಈ ದೇಶದಲ್ಲಿ ಪ್ರವಾದಿಗಳು ಬಂದಿದ್ದರ ಪ್ರವಾದಿಗಳು ಯಾರು? ಈ ಮಣ್ಣಿನಲ್ಲಿ ಒಂದು ಗುಣ ಇದೆ, ಬದುಕುವಾಗ ಅವರು ಶ್ರೇಷ್ಠರು, ತೀರಿ ಹೋದಾಗ ಅವರು ದೇವರು. ಇವತ್ತು ಈ ದೇಶದಲ್ಲಿರುವಂಥ ದೇವರುಗಳನ್ನು ನಾವು ಸೃಷ್ಟಿಸಿದ್ದೇವೆ. ನಿಜವಾಗಿ ದೇವರು ನಮ್ಮನ್ನು ಸೃಷ್ಟಿಸಬೇಕು, ನಾವು ದೇವರನ್ನು ಸೃಷ್ಟಿಸಿದ್ದೇವೆ. ನೋಡಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ಕಲಿಸಿದಾಗ ಅವರು ಕಲಿಸಿದ ಪ್ರಪ್ರಥಮ ಪಂಕ್ತಿ ಅಥವಾ ಪ್ರಪ್ರಥಮ ಪಾಠ ಮಾನವರು ಯಾರು ಎಂಬುದನ್ನು ಮೊದಲು ನಾವು ನಮ್ಮನ್ನು ತಿಳಿದುಕೊಳ್ಳಬೇಕು. ನಾವು ಯಾರು, ಮಾನವರು ಯಾರು? ಆ ಮಾನವರ ಬಗ್ಗೆ ಪವಿತ್ರ ಕುರಾನ್ ಹೇಳುತ್ತದೆ, ಹಲ್ ಅತಾ ಅಲಲ್ ಇನ್ಸಾನಿ ಹೀನುಂ ಮಿನ ದಹರ್ ಲಮ್ ಯಕುನ್ ಶೈಅಂ ಮದ್ಕೂರಾ. ಓ ಮಾನವ, ನಿನಗೊಂದು ಕಾಲವಿತ್ತು, ನೀನು ಪ್ರಸ್ತಾಪನೀಯವಲ್ಲದಂಥ ಒಂದು ಕಾಲದಲ್ಲಿ ಇದ್ದೆ. ನೀನು ಜಗತ್ತಿನಲ್ಲಿ ನಿನ್ನನ್ನು ಸ್ಮರಿಸಲಿ ಆಗದಂಥ ಒಂದು ಕಾಲದಲ್ಲಿ ನೀ ಇದ್ದೆ. ಇನ್ನ ಖಲಕ್ನಲ್ ಇನ್ಸಾನ ಮಿನ್ ನುತ್ಫಾ, ನಾವು ವೀರ್ಯದಿಂದ ನಿನ್ನನ್ನು ಸೃಷ್ಟಿಸಿದೆವು. ವಜಅಲ್ನಾಕುಂ, ನಿಮ್ಮನ್ನು ಸಮೀಅಂ ಬಸೀರ, ನೋಡುವವನಾಗಿಯೂ ಕೇಳುವವನಾಗಿಯೂ ನಿನ್ನನ್ನು ಮಾಡಿದೆವು. ಅಂದರೆ ಪ್ರಾಣಿಗಳು ನೋಡುತ್ತವೆ, ಈ ಜಗತ್ತಿನಲ್ಲಿ ಕೇವಲ ಮನುಷ್ಯರು ಮಾತ್ರ ನೋಡುವುದಲ್ಲ, ಪ್ರಾಣಿಗಳು ನೋಡುತ್ತವೆ, ಪ್ರಾಣಿಗಳು ಕೇಳುತ್ತವೆ. ಆದರೆ ಜಗತ್ ಸೃಷ್ಟಿಕರ್ತ ವಿಶೇಷವಾದಂಥ ಒಂದು ಗುಣವಾಗಿ, ಅದರ ವಿಶೇಷವಾದಂಥದ್ದು ಕೊಡುಗೆಯಾಗಿ ಹೇಳಿದ್ದು, ನಾವು ಮನುಷ್ಯರನ್ನು ಕೇಳುವವನಾಗಿಯೂ ಮತ್ತು ನೋಡುವವನಾಗಿಯೂ ಮಾಡಿದ್ದೇವೆ. ಅಂದರೆ ನಮ್ಮ ನೋಟ, ನಮ್ಮ ಕೇಳುವಿಕೆ ಮತ್ತು ಪ್ರಾಣಿಗಳ ನೋಟ ಮತ್ತು ಕೇಳುವಿಕೆಗೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದೊಂದಿಗೆ ಬದುಕುವಾಗ ಈ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೊಳ್ಳಬೇಕಾಗಿತ್ತು. ಸ್ವಾಮೀಜಿ ಹೇಳಿದ ಹಾಗೆ, ಯಾವ ಸಿಂಹ ಇನ್ನೊಂದು ಸಿಂಹವನ್ನು ಬೇಟೆಯಾಡುವುದಿಲ್ಲ, ಸಿಂಹವನ್ನು ಬೇಟೆಯಾಡುವುದಿಲ್ಲ, ಹುಲಿಯನ್ನು ಬೇಟೆಯಾಡುವುದಿಲ್ಲ. ಆದರೆ ಮನುಷ್ಯನನ್ನು ಬೇಟೆಯಾಡ್ತಾನೆ. ಯಾಕೆ ಬೇಟೆಯಾಡ್ತಾನೆ? ಇಲ್ಲಿ ಮೇಲ್ಮೆ ಎಂಬ ಒಂದು ಪದ, ಈ ಪದಕ್ಕಾಗಿ, ಈ ಹುದ್ದೆಗಾಗಿ ಇಲ್ಲಿ ಸಂಘರ್ಷ ನಡೀತಾ ಇದೆ. ಈ ದೇಶದಲ್ಲಿ ಚತುರ್ವರ್ಣ ಆ ಪದ್ಧತಿ ಇತ್ತು. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ ಈ 4 ಪಂಕ್ತಿಗಳು. ಇದನ್ನು ಸೃಷ್ಟಿಸಿದವರು ಯಾರು? ಯಾವ ಗ್ರಂಥದಲ್ಲಿ ಇದೆ ಇದು? ಯಾತಕ್ಕಾಗಿ ಜಗತ್ತಿನಲ್ಲಿ ಅದು ಪ್ರಚಲಿತವಾಗಿದೆ?
ಅಲ್ಲಾಹನ ಪ್ರವಾದಿ ಪ್ರಪ್ರಥಮವಾಗಿ ಹೇಳಿದ್ದು ಮನುಷ್ಯರಿಗೆ, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ, ನಿಮ್ಮನ್ನು ಓರ್ವ ಗಂಡಿನಿಂದ, ಓರ್ವ ಪುರುಷನಿಂದ ಮತ್ತು ಓರ್ವ ಸ್ತ್ರೀಯಿಂದ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ. ಆ ಬಳಿಕ ವಜಅಲ್ನಾಕುಂ ಶುಊಬಂ ವ ಕಬಾಯಿಲ್, ನಿಮ್ಮನ್ನು ವಿವಿಧ ಜಾತಿಗಳಲ್ಲಿ, ವಿವಿಧ ಪಂಗಡಗಳಲ್ಲಿ, ವಿವಿಧ ಗೋತ್ರಗಳಲ್ಲಿ ಹಂಚಿದ್ದೇವೆ. ನಿಮ್ಮ ಜಾತಿ ಬೇರೆ ಬೇರೆ ಆಗಿರಬಹುದು. ನೋಡಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಾತಿ ಎಂಬ ಈ ಜಾತಿ ವ್ಯವಸ್ಥೆಯನ್ನು ಎಂದೂ ಕೊನೆಗಾಣಿಸಿಲ್ಲ. ಬದಲಾಗಿ ಜಾತಿಯಲ್ಲಿರುವಂತಹ ಎಲ್ಲ ಕೆಡುಕುಗಳನ್ನು ನಿರ್ಮೂಲನೆ ಮಾಡಿದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜಾತಿ ಹೋಗುವ ಅಗತ್ಯ ಇಲ್ಲ, ಜಾತಿ ಪದ್ಧತಿ ಹೋಗುವ ಅಗತ್ಯ ಇಲ್ಲ. ನಾನು ಇಂಥ ಜಾತಿಯನ್ನು ಹೇಳಬಹುದು, ಆದರೆ ನಾನು ಇಂಥ ಜಾತಿಯನ್ನು ಹೇಳುವಾಗ ನನಗೆ ಹೆಮ್ಮೆ ಆಗಬೇಕು, ನಾನು ಇಂಥ ಜಾತಿಯವನು. ಹಾಗೆ ಹೆಮ್ಮೆಯ ಕಾಲ ಅಲ್ಲ. ಯಾವುದೇ ಕೀಳು ಜಾತಿಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಸಮಾಜ ಮುಂದೆ ಬಂದಾಗ, ಸಮಾಜದಲ್ಲಿ ಮಾತಾಡುವಾಗ ಒಂದು ರೀತಿಯ ಹಿಂಜರಿಕೆ ಇದೆ. ಯಾಕೆಂದರೆ ನನ್ನ ಜಾತಿ ಅದು ಕೀಳು ಜಾತಿ ಎಂಬ ಕಾರಣಕ್ಕಾಗಿ. ಆದ್ದರಿಂದ ಅಲ್ಲಾಹನ ಪ್ರವಾದಿ ಹೇಳಿದರು, ನಿಮ್ಮನ್ನು ಜಾತಿಗಳಲ್ಲಿ ವಿಂಗಡಿಸಿದ್ದೇವೆ, ನಿಮ್ಮನ್ನು ಭಾಷೆಗಳಲ್ಲಿ ವಿಂಗಡಿಸಿದ್ದೇವೆ, ನಿಮ್ಮನ್ನು ವರ್ಣಗಳಲ್ಲಿ ವಿಂಗಡಿಸಿದ್ದೇವೆ, ನಿಮ್ಮನ್ನು ವಿವಿಧ ದೇಶಗಳಲ್ಲಿ ನಾವು ವಿಂಗಡಿಸಿದ್ದೇವೆ. ಯಾಕೆ? ಲಿತ ಆರಫು, ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ಆದರೆ ವರ್ಣದ ಆಧಾರದಲ್ಲಿ, ವರ್ಗಗಳ ಆಧಾರದಲ್ಲಿ, ಭಾಷೆಗಳ ಆಧಾರದಲ್ಲಿ, ದೇಶಗಳ ಆಧಾರದಲ್ಲಿ ನೀವ್ಯಾರು ಮೇಲಲ್ಲ, ನೀವ್ಯಾರೂ ಕೀಳಲ್ಲ. ಬದಲಾಗಿ ನಿಮ್ಮಲ್ಲಿ ಮೇಲ್ಮೀರುವವರು ಯಾರು? ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ನಿಮ್ಮಲ್ಲಿ ದೇವಭಕ್ತಿಯುಳ್ಳವನೇ ಶ್ರೇಷ್ಠನು. ನಮ್ಮ ವಿಲ್ಫರ್ಡ್ ಡಿಸೋಜ ಹೇಳಿದರು, ಬ್ರಾಹ್ಮಣತ್ವ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಇದೆ. ಆದರೆ ಇಂದು ಕೂಡ ಆ ಕೆಲವು ಗುಣಗಳಿವೆ. ಸಂಪೂರ್ಣ ನಿಷೇಧ ನಾನು ಮಾಡ್ತಾ ಇಲ್ಲ. ಆದರೆ ಇಸ್ಲಾಂ ಮಾಡಿದಂತಹ ದೊಡ್ಡ ಕ್ರಾಂತಿ ಏನೆಂದರೆ, ಜಗತ್ತಿನಲ್ಲಿ ಮನುಷ್ಯರ ಮಧ್ಯೆ ಇದ್ದಂತಹ ಜಾತಿಯ ಆ ಒಂದು ಮೇಲ್ ಮತ್ತು ಕೀಳ್ಮೆ ಎಂಬ ವ್ಯತ್ಯಾಸವನ್ನು ಅಳಿದು ಹಾಕಿತು. ಅಲ್ಲಾಮ ಇಕ್ಬಾಲ್ ಹೇಳುತ್ತಾರೆ, ಏಕ್ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಅಯಾಜ್, ಏಕ್ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಅಯಾಜ್, ನ ಕೊಯ್ ಬಂದಾ ರಹಾ ನ ಕೊಯ್ ಬಂದಾ ನವಾಜ್. ಇಲ್ಲಿ ಶ್ರೀಮಂತ ಯಾರು, ಬಡವ ಯಾರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಮದೀನಾದ ಅರ್ಥವ್ಯವಸ್ಥೆ ಯಹೂದ್ಯರ ಕೈಯಲ್ಲಿತ್ತು ಮತ್ತು ಯಹೂದ್ಯರಲ್ಲಿ ಈ ಪಂಕ್ತಿ ಭೇದಗಳಿದ್ದವು. ಅವರಲ್ಲಿ ಅನೇಕ ಜಾತಿಗಳು ಮತ್ತು ಉಪಜಾತಿಗಳಿದ್ದವು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಬಂದಾಗ ಮುಸಲ್ಮಾನರಲ್ಲಿ ಕೂಡ ಕೆಲವು ಜಾತಿಗಳಿದ್ದವು. ಔಸ್, ಖಜ್ರಜ್ ಪ್ರಮುಖ ಎರಡು ಸಹೋದರರ ಗೋತ್ರಗಳಿದ್ದವು. ಆ ಗೋತ್ರಗಳನ್ನು ಪ್ರವಾದಿ ಅಲಿಸಿಲ್ಲ. ಬದಲಾಗಿ ನಾನು ಔಸ್, ನಾನು ಖಜ್ರಜ್ ಎಂದು ಹೇಳಬೇಡಿ, ನೀವು ಮುಸಲ್ಮಾನರು, ಆದರೆ ನಿಮ್ಮ ಆ ಜಾತಿ ಗೋತ್ರ ಹಾಗಿರಲಿ. ಹಾಗಿರುತ್ತಾ ನೀವು ಆರ್ಥಿಕ ರಂಗದಲ್ಲಿ ಮುನ್ನಡೆ ಸಾಧಿಸಬೇಕು. ಜಗತ್ತಿನ ಇತಿಹಾಸವನ್ನು ನೀವು ತೆರೆದು ನೋಡಿದರೆ, ಪ್ರವಾದಿಯ ಇತಿಹಾಸವನ್ನು ತಿರುಚು ನೋಡಿ, ಆ ತಿರುವಿ ನೋಡಿದಾಗ ನಮಗೆ ಕಾಣಸಿಗ್ತದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಅತಿ ಶ್ರೀಮಂತರಾಗಿದ್ದಂತಹ ಪ್ರವಾದಿಯ ಸಂಗಾತಿಗಳು ಅವರು ಸರಳವಾಗಿ ಸಾಮಾನ್ಯವಾಗಿದ್ದಂತಹ ವ್ಯಕ್ತಿಗಳ ಜೊತೆ ಕೂತು ಆಹಾರ ಸೇವಿಸ್ತಾ ಇದ್ದರು. ಅಲ್ಲಿ ಎಲ್ಲ ರೀತಿಯ ಮೇಲ್ಮೆಯನ್ನು ಧಾರಾಶಾಹಿಗೊಳಿಸಲಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಯಂ ಕಿರೀಟ ಧರಿಸಿರಲಿಲ್ಲ, ಪೀಠ ಇರಲಿಲ್ಲ. ಅವರಿಗೆ ಅವರದೇ ಆದಂತಹ ಒಂದು ಕುಟೀರ ಇರಲಿಲ್ಲ. ಮಾತ್ರವಲ್ಲ, ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಭೆಗೆ ಬಂದಾಗ ಸಂಗಾತಿಗಳು ಎದ್ದು ನಿಲ್ತಾರೆ, ಗೌರವಪೂರ್ಣವಾಗಿ, ಗೌರವ ಸೂಚಕವಾಗಿ. ಆಗ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ಇನ್ನು ಮುಂದೆ ನಾನು ಬರುವಾಗ ಯಾರು ಕೂಡ ಎದ್ದು ನಿಲ್ಲಬಾರದು. ಮಾತ್ರವಲ್ಲ, ಯಾರಾದರೂ ನಾನು ಬರುವಾಗ ಎದ್ದು ನಿಲ್ಲಬೇಕೆಂದು ಬಯಸುವುದಾದರೆ ಆತ ತನ್ನ ನೆಲೆಯನ್ನು ನರಕದಲ್ಲಿ ಕಂಡುಕೊಳ್ಳಲಿ. ಸಮಾಜದಲ್ಲಿ ಎದ್ದು ನಿಲ್ಲುವಷ್ಟು ಶ್ರೇಷ್ಠರು ಯಾರೂ ಇಲ್ಲ, ನೀವೆಲ್ಲರೂ ಸಮಾನರು ಎಂದು ಪ್ರವಾದಿ ಮುಹಮ್ಮದ್ ಘೋಷಿಸಿದರು. ನಮ್ಮಲ್ಲಿ ಕೂಡ ಇದ್ದಾರೆ ಕಾಲಿಗೆ ಬೀಳುವವರು. ಆ ಕಾಲಿಗೆ ಬೀಳುವುದು, ಭಾಷಣ ಮಾಡುವಾಗ ಕಾಲಿಗೆ ಬೀಳಬಾರ್ದು ಹೇಳ್ತಾರೆ, ಆದರೆ ಕಾಲಿಗೆ ಬಿದ್ದಾಗ ಎದುಕು. ಯಾವ ರೀತಿ ಅವರಲ್ಲಿ ಒಂದು ರೀತಿಯ ಕೀಳರಿಮೆ ಬರ್ತಾ ಇಲ್ಲ. ನನ್ನ ಕಾಲಿಗೆ ಬೀಳಬಾರ್ದು. ಯಾಕೆಂದರೆ ಈ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಸಮಾನರು ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದರು, ಕೊಟ್ಟರು. ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಇರುವುದು ದೇವರು ಮಾತ್ರ, ಅಲ್ಲಾಹನು ಮಾತ್ರ ಎಂಬ ಸಂದೇಶವನ್ನು ಕೊಟ್ಟರು. ನೋಡಿ, ವೈಚಾರಿಕ ಏಕತೆ ಬಂದಾಗ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೊಳ್ಳುತ್ತದೆ.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ತನ್ನ ಪ್ರವಾದಿತ್ವವನ್ನು ಘೋಷಿಸಿದಾಗ ಮತ್ತು ಸಂದೇಶವನ್ನು ಜಗತ್ತಿಗೆ ಸಾರಿದಾಗ ಅಲ್ಲಿದ್ದಂಥ ಅತಿ ದೊಡ್ಡ ಸಮಸ್ಯೆ ಏನೆಂದರೆ ಇವರ ದೇವರು ಯಾರು ಎಂಬುದನ್ನು, ನಮ್ಮ ದೇವರು ಯಾರು ಎಂಬ ಒಂದು ಪ್ರಶ್ನೆ ಉಂಟಾಯಿತು ಅಲ್ಲಿ. ಕುರೈಶರಿಗೆ ದೇವರು ಬೇರೆ, ಕೈಸ್ಗೆ ದೇವರು ಬೇರೆ, ಬೇರೆ ಬೇರೆ ಜಾತಿಗಳಿಗೆ ದೇವರು ಬೇರೆ, ಬೇರೆ ಬೇರೆ ಕುಲಗಳಿಗೆ ದೇವರು ಬೇರೆ. ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ದೇವರಿಗೆ ಜಾತಿ ಇಲ್ಲ, ದೇವರಿಗೆ ಕುಲ ಇಲ್ಲ, ದೇವರೊಬ್ಬನೇ. ಯಾವಾಗ ನೀವು ಒಬ್ಬ ದೇವರನ್ನು ಒಪ್ಪುತ್ತೀರೋ ಆಗ ಎಲ್ಲರೂ ಆ ದೇವರಿಗೆ ನೀವು ಸಾಷ್ಟಾಂಗವೆರಗುತ್ತೀರೋ, ಆ ದೇವರನ್ನು ಸರ್ವಸ್ವ ಮತ್ತು ಆ ಸರ್ವವ್ಯಾಪಿಯನ್ನು ಭಾವಿಸುತ್ತೀರೋ, ಆಗ ನಿಮ್ಮಲ್ಲಿ ವೈಚಾರಿಕ ಏಕತೆ ಉಂಟಾಗುತ್ತದೆ. ಮೇಲು ಕೀಳೆಂಬ ಈ ವ್ಯವಸ್ಥೆ ಅಲ್ಲಿ ಅಳಿದು ಹೋಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ ಅತಿ ದೊಡ್ಡ ಕ್ರಾಂತಿ ಜಗತ್ತಿನಲ್ಲಿ ವೈಚಾರಿಕ ಏಕತೆ ತಂದದ್ದು. ಆ ವೈಚಾರಿಕ ಏಕತೆ ದೇವರ ನಂಬಿಕೆಯಲ್ಲಿ ತಂದದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಪ್ರವಾದಿಯಲ್ಲಿ ಕೇಳಾಯಿತು, ಈ ಜಗತ್ತಿನ ಪ್ರಭು ಯಾರು? ಈಗ ಪ್ರಶ್ನೆ, ಜಗತ್ತಿನ ದೇವರ ಹೆಸರೇನು? ಅಲ್ಲಾಹ್ ಎಂದು ಮುಸಲ್ಮಾನ ಹೇಳುತ್ತಾರೆ, ಯೆಹೋವಾ ಎಂದು ಕ್ರೈಸ್ತರು ಹೇಳುತ್ತಾರೆ, ಈಶ್ವರ, ಬ್ರಹ್ಮ ಎಂಬ ವಿವಿಧ ಹೆಸರುಗಳಲ್ಲಿ ಹಿಂದೂಗಳು ಅಭಿಸಂಬೋಧಿಸುತ್ತಾರೆ. ಈ ದೇವರು ಯಾರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಲಾಯಿತು, ನಿಜವಾದಂಥ ದೇವರು ಯಾರು? ಈಗ ಒಂದು ತೀರ್ಮಾನ ಮಾಡಬೇಕು. ಮೊನ್ನೆ ಮಾಜಿ ಮಿನಿಸ್ಟ್ರಿ ಹೇಳಿದರು, ಕ್ರೈಸ್ತ, ಯೇಸು, ಅಲ್ಲಾಹ್ ಮತ್ತು ಬ್ರಹ್ಮ ದೇವರನ್ನು ಒಪ್ಪಿಕೊಂಡ್ರಾಯಿತು, ದೇಶದಲ್ಲಿ ಶಾಂತಿ ಬರ್ತದೆ ಅಂತ. ಈ ಬ್ರಹ್ಮ ಯಾರ ದೇವರು? ಅಲ್ಲಾಹ್ ಯಾರ ದೇವರು? ಯೆಹೋವ ಯಾರ ದೇವರು? ಅದು ತೀರ್ಮಾನ ಆಗಬೇಕು. ಈ ತೀರ್ಮಾನ ಆದಾಗ ಇಲ್ಲಿ ವೈಚಾರಿಕ ಏಕತೆ ಉಂಟಾಗ್ತದೆ, ಶಾಂತಿ ಉಂಟಾಗ್ತದೆ. ಅಲ್ಲಾಹನ ಪ್ರವಾದಿಯಲ್ಲಿ ಹೇಳಿದಾಗ ಅಲ್ಲಾಹನ ಪ್ರವಾದಿ ಹೇಳಿದರು, ನೀವು ನಿಮ್ಮ ಪ್ರಭುವನ್ನು ಆರಾಧಿಸಿ. ಯಾರು ನಿಮ್ಮ ಪ್ರಭು? ಉಅ್ಬುದು ರಬ್ಬಕುಂ ಅಲ್ಲದಿ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿರುವಂಥ ನಿಮ್ಮ ದೇವರು. ನಿಮ್ಮ ದೇವರು ನಿಮ್ಮನ್ನು ಸೃಷ್ಟಿಸಿರಬೇಕು. ಆದ್ದರಿಂದಲೇ ಇಸ್ಲಾಮಿನ ದೇವರ ಕಲ್ಪನೆ ಬಹಳ ಸರಳ. ಆಕಾರ ಇಲ್ಲದಂತಹ ನಿರಾಕಾರ ದೇವರನ್ನು ಆರಾಧಿಸುವಂತಹ ಒಂದು ಸಮುದಾಯ ಈಗಲೂ ಇರುವುದಾದರೆ ಅದು ಮುಸಲ್ಮಾನರು ಮಾತ್ರ. ನಾನು ಸ್ಟಡಿ ಮಾಡಿದ ಹಾಗೆ ಲಿಂಗಾಯತರಲ್ಲಿ ನಿರಾಕಾರ ದೈವಿಕ ಕಲ್ಪನೆ ಇದೆ. ಆದರೆ ಕೆಲವರು ಹೇಳುವುದುಂಟು, ನಾವು ಪೂಜಿಸುವಂಥ ವಿಗ್ರಹಗಳು ದೇವರಲ್ಲ, ನಮಗೆ ಗೊತ್ತಿದೆ. ಹೇಳುವವರು ಹೇಳ್ತಾರೆ, ನಾವು ಪೂಜಿಸುವಂತಹ ವಿಗ್ರಹಗಳು ದೇವರಲ್ಲ, ಆದರೆ ದೈವಿಕ ಕಲ್ಪನೆಗಳು. ದೈವಿಕ ಕಲ್ಪನೆಗಳು ಯಾವ ರೀತಿ ಇರಬೇಕೆಂಬ ತೀರ್ಮಾನಕ್ಕೆ ಬರಬೇಕಾದರೆ ದೇವರು ಹೇಗಿದೆ ಎಂಬ ಕಲ್ಪನೆ ನಮಗಿರಬೇಕು. ದೇವ ಹೇಗಿದ್ದಾನೆ, ಈ ಜಗತ್ಸೃಷ್ಟಿಕರ್ತ ಹೇಗಿದ್ದಾನೆ ಎಂಬ ಕಲ್ಪನೆ ಇದ್ದರೆ ಮಾತ್ರ ನಾವು ಅದನ್ನು ಯಾವುದೋ ವಿಗ್ರಹ ರೂಪದಲ್ಲಿ ತರಬಹುದು. ನಮಗೆ ಅಂಥ ಯಾವುದೇ ಕಲ್ಪನೆ ಇಲ್ಲ. ನಿರಾಕಾರವಾದಂಥ ದೇವರು. ಈ ದೇವರು ನಿಮ್ಮ ಸರ್ವವನ್ನು ಕೇಳುತ್ತಾನೆ, ಆಲಿಸುತ್ತಾನೆ ಮತ್ತು ನೋಡುತ್ತಾನೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ, ಪರಿಹರಿಸುತ್ತಾನೆ ಎಂಬ ಕಲ್ಪನೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದರು. ಮಾತ್ರವಲ್ಲ, ದೇವರ ಸಮೀಪಕ್ಕೆ ಬರಬೇಕಾದರೆ ಮಧ್ಯವರ್ತಿ ಅಗತ್ಯ ಇಲ್ಲ ಎಂಬ ಸಂದೇಶವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟರು ಜಗತ್ತಿಗೆ. ಈ ದೇಶಕ್ಕೆ ಇಸ್ಲಾಂ ಬಂದಾಗ, ಅರಬ್ ಪ್ರದೇಶ ಇಸ್ಲಾಂ ಬಂದಾಗ ಸ್ವಾಮಿ ವಿವೇಕಾನಂದ ಹೇಳಿದಂತಹ ಮಾತು, ಒಂದು ಅನುಗ್ರಹವಾಗಿ ದೇಶಕ್ಕೆ ಬಂತು ಇಸ್ಲಾಂ. ಇಸ್ಲಾಂ ಈ ದೇಶಕ್ಕೆ ಅನುಗ್ರಹವಾಗಿ ಬಂತು. ಒಂದು ವೇಳೆ ಇಸ್ಲಾಂ ಬರದಿರುತ್ತಿದ್ದರೆ, ಇದು ವಿವೇಕಾನಂದರ ಹೇಳಿಕೆ, ಸ್ವಾಮಿ ವಿವೇಕಾನಂದರ ಹೇಳಿಕೆ, ಇಸ್ಲಾಂ ಬರದಿರುತ್ತಿದ್ದರೆ ಬಂಗಾಳದಲ್ಲಿ ಅನೇಕ ರೈತರು ಜಮೀನ್ದಾರರ ಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ರೈತರ ಆತ್ಮಹತ್ಯೆಯನ್ನು ತಡೆದದ್ದೇ ಅವತ್ತು ಮಹಮ್ಮದೀಯ ಧರ್ಮ ಎಂದು ವಿವೇಕಾನಂದ ಹೇಳಿದರು. ಜಾತಿಯ ಬೇಗೆಯಲ್ಲಿ ಬೇಯುವಂತಹ ಜನರನ್ನು ನೀವು ಮನುಷ್ಯರು ಎಂಬ ಆ ಕಲ್ಪನೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೃಢವಾಗಿ ಕೊಟ್ಟರು. ಮಾತ್ರವಲ್ಲ, ಸ್ವಾಭಿಮಾನಿಯಾಗಿ ನಾನೊಬ್ಬ ಮನುಷ್ಯನಾಗಿದ್ದೇನೆ ಎಂದು ಹೇಳುವಷ್ಟು ಒಂದು ವ್ಯವಸ್ಥೆಯನ್ನು ಅಲ್ಲಿ ಸೃಷ್ಟಿಸಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಕೇಳುವಾಗ ನಾವು ಪದೇ ಪದೇ ಕೇಳ್ತೇವೆ. ಆದರೆ ಅದನ್ನು ನಾವು ಬಹಳ ಆಳವಾಗಿ ಚಿಂತಿಸುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಗೆ ಮರಳುತ್ತಾರೆ. ಮಕ್ಕಾ ವಿಜಯ ನಾವು ಹೇಳ್ತೇವೆ. ಜಗತ್ತಿನ ಪ್ರಪ್ರಥಮ ಏಕದೇವೋಪಾಸನ ಕೇಂದ್ರ ಕಾಬಾವನ್ನು ಈಗ ಮರು ಉದ್ಘಾಟನೆಗೊಳಿಸುವುದು. ಈಗ ಸಾಮಾನ್ಯವಾಗಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತದೆ ದೇವಸ್ಥಾನಗಳಲ್ಲಿ. ಈಗ ಈ ಜಗತ್ತಿನ ಪ್ರಪ್ರಥಮ ಏಕದೇವೋಪಾಸನಾ ಕೇಂದ್ರ, ಈ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಯಾರು ಮಾಡಬೇಕು? ಅಲ್ಲಾಹನು ಹೇಳುತ್ತಾನೆ,
ಈ ಇನ್ನ ಅವ್ವಲ ಬೈತಿ ಮುದಿಅ ಲಿನ್ನಾಸಿ ಲಲ್ಲದಿ ಬಿಬಕ್ಕತ ಮುಬಾರಕ. ಮಾನವ ಇತಿಹಾಸದಲ್ಲಿ ದೇವರ ಸ್ಮರಣೆಗಾಗಿ, ದೇವ ಪೂಜೆಗಾಗಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟಂತಹ ಯಾವುದೇ ದೇವಾಲಯ ಇದ್ದರೆ ಅದು ಕಾಬಾ ಆಗಿದೆ. ಆ ಕಾಬಾವನ್ನು ಶುದ್ಧೀಕರಿಸಿದ ಬಳಿಕ ಕಾಬಾದ ಪುನರ್ ಉದ್ಘಾಟನಾ ಕಾರ್ಯಕ್ರಮ ನಡೆದಾಗ ಅಲ್ಲಾಹನ ಪ್ರವಾದಿ ಕೇಳ್ತಾರೆ, ಬಿಲಾಲ್ ಎಲ್ಲಿದ್ದಾರಂತ. ನೋಡಿ, ಈ ಒಂದು ನನ್ನ ಮಾತು ಕೇಳುವ ಮುಸ್ಲಿಮೇತರ ಬಾಂಧವರು ಈ ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಜಾತಿಯ ವ್ಯವಸ್ಥೆಯನ್ನು ಅದರ ಮೂಲ ಸಹಿತ ಕಿತ್ತೆಸೆದರು. ಜಾತಿ ಪದ ಇರಲಿ, ಜಾತಿ ಬಿಂಬಿಸಿ ಇಂಥ ಜಾತಿಯವನು, ಆದ ಆ ವ್ಯವಸ್ಥೆ ಇದೆ, ಕರಾಳ ವ್ಯವಸ್ಥೆ. ಆ ವ್ಯವಸ್ಥೆ ಇಂದಿನ ಬಳಿಕ ಇರಬಾರ್ದು ಎಂಬ ಸಂದೇಶ ಪ್ರವಾಸವನ್ನು ಕೊಟ್ಟರು. ಅಬಿಸೀನಿಯಾದ ಕರಿಯ ಗುಲಾಮರಾಗಿದ್ದರು ಬಿಲಾಲ್. ಗುಲಾಮ ಇತರ ದೇಶದಿಂದ ಅಪಹರಿಸಿ ತಂದಂಥ ಜನರನ್ನು ಮಕ್ಕಾದಲ್ಲಿ ಅವರು ಮಕ್ಕಾದ ಜನರಿಗೆ ಅದನ್ನು ಕೊಟ್ಟು ಅವರಲ್ಲಿ ಪ್ರಾಣಿಗಿಂತಲೂ ಕೀಳಾಗಿ ಕೆಲಸ ಮಾಡಿಸುತ್ತಿದ್ದಂಥ ಒಂದು ಕಾಲ, ಗುಲಾಮಗಿರಿಯ ಕಾಲ. ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಮಾತ್ರವಲ್ಲ, ಬಿಲಾಲ್ ಎಂಬ ಈ ಸೇವಕ, ಈ ಗುಲಾಮ, ಅವರಿಗೆ ಬಟ್ಟೆ ಧರಿಸುವ ಅಧಿಕಾರ ಕೂಡ ಇರಲಿಲ್ಲ, ವಸ್ತ್ರ ಧರಿಸುವ ಅಧಿಕಾರ ಕೂಡ ಕೊಟ್ಟಿರಲಿಲ್ಲ. ಯಾವ ಕಾಬಾಲಯದ ಹತ್ತಿರ ಇವತ್ತು ಇದ್ದಾರೋ ಆ ಕಾಬಾಲಯದ ಹತ್ತಿರ ಕೂಡ ಹೋಗಲಿಕ್ಕಾಗಿ ಸವರ್ಣೀಯರು ಬಿಡ್ತಾ ಇರಲಿಲ್ಲ. 20 ವರ್ಷಗಳ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿಗ್ವಿಜಯಿಯಾಗಿ ಮಕ್ಕಾಗೆ ಮರಳುತ್ತಾರೆ. ಈಗ ಕಾಬಾ ಎಂಬ ಜಗತ್ತಿನ ಎಲ್ಲ ಮನುಷ್ಯರ, ಆ ಕಾಲದ ಎಲ್ಲ ವಿಶ್ವಾಸಿಗಳ ಕೇಂದ್ರವಾಗಿದ್ದಂತಹ ಕಾಬಾದ ಉದ್ಘಾಟನೆಗಾಗಿ ಅಥವಾ ಬೀಗ ತೆರೆಯುವಂಥ ಸಂದರ್ಭ ಬಂದಾಗ ಅಲ್ಲಿ ಸವರ್ಣೀಯ ವ್ಯಕ್ತಿ ಅಬೂಬಕರ್ ಇದ್ದರು. ಅಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಅಂದರೆ ಕುರೈಶ್ ಜಾತಿಯಲ್ಲಿ ಹುಟ್ಟಿದಂಥ ಉಮರ್ ಇದ್ದರು. ಅಲ್ಲಿ ಉಸ್ಮಾನ್ ಇದ್ದರು, ಅಲಿ ಇದ್ದರು, ಸ್ವತಃ ಪ್ರವಾದಿ ಇದ್ದರು ಅಲ್ಲಿ. ಆದರೆ ಕಾಬಾದ ಕೀಲಿ ಕೈಯನ್ನು ಅಬಿಸೀನಿಯಾದ ಕರಿಯ ಗುಲಾಮ, ನೋಡಲು ಚಂದ ಇಲ್ಲ, ಅಂದ ಇಲ್ಲದಂತಹ, ಬಟ್ಟೆ ವಸ್ತ್ರ ಧರಿಸುವಂಥ ಅಧಿಕಾರ ಇಲ್ಲದಂತಹ, ಸಾಮಾಜಿಕವಾಗಿ ಬಹಳಷ್ಟು ಹಿಂದುಳಿದಂತಹ ಮತ್ತು ಆರ್ಥಿಕವಾಗಿ ಬಹಳಷ್ಟು ಕಡು ಬಡವರಾಗಿದ್ದಂತಹ ಮತ್ತು ರಾಜಕೀಯವಾಗಿ ಯಾವುದೇ ನೆಲೆಗಟ್ಟಿಲ್ಲದಂಥ ಒಬ್ಬ ವ್ಯಕ್ತಿಯನ್ನು ಕರೆದು ಹೇಳ್ತಾರೆ, ಬಿಲಾಲ್, ಈ ಕೀಯೊಂದಿಗೆ ನೀನು ಕಾಬಾದ ಬಾಗಿಲನ್ನು ತೆರೀಬೇಕು. ಇವತ್ತು ಜಗತ್ತಿಗೆ ಗೊತ್ತಾಗಬೇಕು ಜನರಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ ಎಂಬ ಸಂದೇಶವನ್ನು. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಹೇಳ್ತಾರೆ, ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಪ್ರವಾದಿ ತೋರಿಸ್ತಾರೆ ತನ್ನ ಸಂಗಾತಿಗಳಿಗೆ, ಇವರ ಬಗ್ಗೆ ಹೇಳಿ. ಆಗ ಸಂಗಾತಿಗಳು ಹೇಳ್ತಾರೆ, ಇವರು ನಮ್ಮ ಪ್ರದೇಶದ ಒಬ್ಬ ಉನ್ನತ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಗೌರವಾಧಾರಗಳೊಂದಿಗೆ ಜನರು ಅವರನ್ನು ನೋಡುತ್ತಾರೆ, ಎಲ್ಲ ಸಭೆ ಸಮಾರಂಭಗಳಿಗೆ ಅವರನ್ನು ಕರೆಯುತ್ತಾರೆ. ಯಾವುದೇ ಸಭೆಗೆ ಬಂದರೆ ಅವರೇನಾದರೂ ಅಭಿಪ್ರಾಯ ಹೇಳಿದರೆ ಎಲ್ಲರೂ ಕಿವಿಗೊಟ್ಟು ಆಲಿಸುತ್ತಾರೆ. ಅಷ್ಟು ಉನ್ನತ ವ್ಯಕ್ತಿ, ಉತ್ತಮ ವ್ಯಕ್ತಿ. ಪ್ರವಾದಿ ಏನೂ ಹೇಳಿಲ್ಲ, ಏನು ಮಾತಾಡಲಿಲ್ಲ. ಸ್ವಲ್ಪ ಸಮಯದ ಬಳಿಕ ಒಬ್ಬ ಬಡವ ಅದೇ ಪ್ರದೇಶದಿಂದ ಹಾದು ಹೋಗ್ತಾನೆ. ಆ ಬಡವನನ್ನು ತೋರಿಸಿ ಅಲ್ಲಾಹನ ಪ್ರವಾದಿ ಕೇಳ್ತಾರೆ, ಆ ಬಡವನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮಲ್ಲಿ ಕಡು ಬಡವಾಗಿದ್ದಾನೆ, ಯಾವ ಸಭೆಗೂ ಕೂಡ ಅವನನ್ನು ಆಹ್ವಾನಿಸುವುದಿಲ್ಲ, ಸಭೆಗೆ ಬಂದರೂ ಕೂಡ ಆತನಿಗೆ ಗೌರವವಿಲ್ಲ, ಆತೇನಾದರೂ ಮಾತು ಹೇಳಿದರೂ ಕೂಡ ಕೇಳುವವರು ಯಾರೂ ಇಲ್ಲ. ಆಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಈ ಜಗತ್ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಆ ಶ್ರೀಮಂತನಿಗಿಂತ ಈ ಬಡವ ಮೇಲು ಎಂದು ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ. ಆ ಶ್ರೀಮಂತನಿಗಿಂತ ಬಡವ ಮೇಲು. ಇವತ್ತು ನಮ್ಮ ಮಸೀದಿಗಳಲ್ಲಿ ಅಧಿಕಾರ ಯಾರಿಗೆ? ಯಾರಲ್ಲಿ ಎಷ್ಟು ಹಣ ಇದೆಯೋ ಅವನಿಗೆ ಅಧಿಕಾರ. ಬಹಳ ಸ್ಪಷ್ಟವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದರು, ಯಾರಿಗೆ ದೇವಭಕ್ತಿ ಇದೆಯೋ ಆತನಿಗೆ ಅಧಿಕಾರ ಸಿಗಬೇಕು, ಮಸೀದಿ ಅಧಿಕಾರ. ಯಾರು ಹೆಚ್ಚು ನಮಾಜ್ ನಿರ್ವಹಿಸುತ್ತಾನೋ, ಯಾರು ಹಲಾಲ್ ಹರಾಮನ್ನು, ನಿಷಿದ್ಧ ವಸ್ತುಗಳನ್ನು, ಧರ್ಮಸಮ್ಮತ ವಸ್ತು ಯಾವುದು ಎಂಬುದನ್ನು ವಿಂಗಡಿಸುತ್ತಾನೋ ಮತ್ತು ಸಮಾಜದಲ್ಲಿ ಧರ್ಮವನ್ನು ತನ್ನ ಬದುಕಿನಲ್ಲಿ ಅನುಷ್ಠಾನಿಸುತ್ತಾನೋ ಆತ ಮಸೀದಿ ಅಧ್ಯಕ್ಷನಾಗಬೇಕು. ಇವತ್ತು ಮಸೀದಿಗಳ ಅಧ್ಯಕ್ಷರು ಯಾರು? ಅವರ ಹಣ ಎಲ್ಲಿಂದ ಬರ್ತದೆ? ಅವರು ಎಷ್ಟು ಹೊತ್ತು ನಮಾಜ್ಗಾಗಿ ಬರ್ತಾರೆ? ಅವರು ಮಸೀದಿಯಲ್ಲಿರುವಂಥ ಮುಕ್ರಿಗರನ್ನು ಯಾವ ದೃಷ್ಟಿಕೋನ ನೋಡ್ತಾ ಇದ್ದಾರೆ? ಯಾವುದು ಕೂಡ ನಮಗೆ ಪರಿವಿಲ್ಲ. ಯಾವ ವ್ಯವಸ್ಥೆಯನ್ನು ಅವರು ಇಡೀ ದೇಶದಲ್ಲಿ ಮದೀನಾ ಎಂಬ ರಾಷ್ಟ್ರದಲ್ಲಿ ಅನುಷ್ಠಾನಿಸಿದರೋ ಇವತ್ತು ಅನುಯಾಯಿಗಳೇ ಬಹಳ ಪವಿತ್ರವಾದಂಥ ಸ್ಥಳವಾದಂಥ ಮಸೀದಿಯಿಂದ ದೂರ ಇಟ್ಟಿದ್ದಾರೆ. ಆ ವ್ಯವಸ್ಥೆಯನ್ನು ಮರಳಿ ತರಬೇಕಾಗಿದೆ. ಕೇವಲ ಬಾಯಿದರೆ ಮೂಲಕ ಹೇಳಿದರೆ ಸಾಲದು, ನಾವು ಮೇಲಲ್ಲ, ನಾವು ಕೀಳಲ್ಲ, ನಾವು ಸಮಾನರು. ಆ ಸಮಾನತೆ ಅಂದರೆ ಕೇವಲ ದಲಿತರ ಮನೆಯಲ್ಲಿ ಊಟ ಮಾಡುವುದಲ್ಲ. ಸಮಾನತೆ ಅಂದರೆ ಯಾವುದೇ ಹಿಂದುಳಿದ ವರ್ಗನ ಮನೆಯ ಹಿತ್ತರನ್ನು ಗುಡಿಸುವುದಲ್ಲ. ಸಮಾನತೆ ಅಂದರೆ
ನನಗೆ ಪೂಜೆ ಮಾಡುವ ಅಧಿಕಾರ ಇದ್ದರೆ ಆ ಹಿಂದುಳಿದ ವರ್ಗದಿಗೂ ಅದೇ ಗುಡಿಯಲ್ಲಿ ಪೂಜೆ ಮಾಡುವಂಥ ಅಧಿಕಾರ ಇದೆ ಎಂಬ ಸಂದೇಶ ಅವನಿಗೆ ಕೊಡಬೇಕು, ಪ್ರಾಯೋಗಿಕವಾಗಿ ಇಲ್ಲಿ ಸ್ಥಾಪಿಸಬೇಕು. ಯುನಿಎಫ್ ಕರ್ನಾಟಕ ತನ್ನ 64 ದಿನಗಳ ಕಾಲ ನಡೆಸಿದ ಅಭಿಯಾನ ಇಲ್ಲಿಗೆ ಕೊನೆಗೊಳಿಸ್ತದೆ. ನಾವು ವಿರಮಿಸುವುದಿಲ್ಲ ಇನ್ಶಾ ಅಲ್ಲಾ. ನಮ್ಮೊಂದು ಸ್ಲೋಗನ್ ಇದೆ, ನಮ್ಮ ಪರಿಶ್ರಮ ವ್ಯರ್ಥಗೊಳ್ಳದು, ನಮ್ಮ ಪರಿಶ್ರಮ ವ್ಯರ್ಥಗೊಳ್ಳದು. ನಾವು ಅಲ್ಲಿಲ್ಲೆಲ್ಲ ಕಟೌಟ್ ಹಾಕಿದ್ದೇವೆ, ಸ್ವಾಮೀಜಿಗೆಲ್ಲ ಫೋಟೋ ಇದ್ದಾರೆ ಅಲ್ಲಿ, ನಮ್ಮ ಇವರದ್ದು ಕೂಡ ಫೋಟೋ ಇದೆ. ಮೊನ್ನೆ ಕರೆ ಬಂತು ಬರ್ಕೆ ಪೊಲೀಸ್ ಸ್ಟೇಷನ್ದು. ನೀವು ಫ್ಲೆಕ್ಸ್ ಹಾಕಿದ್ದು ಅದು ಒಂದು ಸರ್ಕಲ್ನ ಒಳಗೆ ಹಾಕಬಾರ್ದು ಅಂತ ಹೇಳಿದರು ಅಲ್ಲಿ. ನಾವು ಅದನ್ನು ತೆಗೆದು ಹತ್ತಿರ ಇರುವಂಥ ಒಂದು ಕಂಬಕ್ಕೆ ಕಟ್ಟಿದ್ದೆವು. ಇವತ್ತು ಬೆಳಿಗ್ಗೆ ನೋಡುವಾಗ ಈ ಪೊಲೀಸ್ಗೆ ಕರೆ ಮಾಡಿದವರು ಯಾರು ಅಂತ ಗೊತ್ತಾಯ್ತು ನಮಗೆ. ಪೊಲೀಸೇ ಕರೆ ಒಳ್ಳೆಯದು, ನಾವು ಸ್ವಾಗತಿಸ್ತೇವೆ. ನಿಷೇಧ ಎಲ್ಲರಿಗೂ ನಿಷೇಧ ಆಗಬೇಕು, ಸಹಿಷ್ಣುತೆ ಅಂದರೆ ಅದು. ಆದರೆ ಈಗ ನಮಗೆ ನಿಷೇಧ, ನಾಳೆ ಕರೆ ಮಾಡಿದವರು ಹಾಕಿದರೆ ಆ ಸ್ಥಿತಿಯಿಂದ ನಾವು ಹೊರಬರಬೇಕಾಗಿದೆ. ಜೀನಾ ಹೈ ತೋ ಶೋರ್ ಮಚಾವೋ, ಜೀನಾ ಹೈ ತೋ ಶೋರ್ ಮಚಾವೋ. ನಿಮ್ಮ ಅಸ್ತಿತ್ವವನ್ನು ನೀವು ಪ್ರದರ್ಶಿಸಿ ಮೊದಲು. ನಿಮ್ಮ ಸಿದ್ಧಾಂತಕ್ಕಾಗಿ ನೀವೇನಾದರೂ ಮಾಡಲಿಕ್ಕಾಗಿ ತಯಾರಾಗಿ. ಯುನಿಎಫ್ ಅದನ್ನೇ ಕರೆ ಕೊಡ್ತಾ ಇದೆ ಸಮುದಾಯಕ್ಕೆ. ಅದು ನನ್ನ ಸಮಸ್ಯೆ ಅಲ್ಲ, ಅದು ನನ್ನ ಮಕ್ಕಳ ಸಮಸ್ಯೆ ಅಲ್ಲ ಎಂದು ಹೇಳಿ ನಾವು ಕೂತರೆ ಮುಂದೊಂದು ದಿನ ಇಂಥ ಕಾರ್ಯಕ್ರಮ ಕೂಡ ನಡೆಸದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇದು ಈ ರಾಜ್ಯದಲ್ಲಿ. ಮತಾಂತರ ನಿಷೇಧ ಕಾಯ್ದೆಗೆ ನಾವು ವಿರೋಧಿಸ್ತೇವೆ. ನಿಜವಾಗಿ ಮುಸಲ್ಮಾನರು ವಿರೋಧಿಸಬೇಕಿತ್ತು, ಅವ್ರ ರಂಗ ಕೇಳಿಬೇಕಿತ್ತು. ನಾವು ಈಗ ವಾಟ್ಸಪ್ ಹೀರೋಗಳು, ನಾವು ವಾಟ್ಸಪ್ ಹೀರೋಗಳಾಗಿದ್ದೇವೆ. ಒಂದು ಮಾತು ಸರಕಾರಿ ಅಧಿಕಾರಿಗಳ ಮುಂದೆ ಹೇಳಲು ನಮಗೆ ಧೈರ್ಯ ಇಲ್ಲ. ಯಾರು ಅದರ ಪರವಾಗಿ ಮಾತಾಡ್ತಾರೆ ಅವರ ವಿರುದ್ಧ ಮಾತಾಡಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಮತ್ತು ನಾವು ಆಶಿಸ್ತಾ ಇದ್ದೇವೆ ಇಂದಲ್ಲ ನಾಳೆ ಈ ದೇಶ ಸರಿಯಾಗ್ತದೆ. ಹೇಗೆ ಸರಿಯಾಗ್ತದೆ? ಸರಿ ಮಾಡಲಿಕ್ಕಾಗಿ ನಾವು ಪ್ರಯತ್ನವನ್ನು ಆರಂಭಿಸದಿದ್ದರೆ, ಈ ದೇಶದ ಮನೋಸ್ಥಿತಿಯನ್ನು ಬದಲಿಸಲಿಕ್ಕಾಗಿ ನಾವು ಸನ್ನದ್ಧರಾಗದಿದ್ದರೆ, ಈ ದೇಶದಲ್ಲಿ ಆಗುತ್ತಿರುವಂಥ ಆಗು ಹೋಗುಗಳ ಬಗ್ಗೆ ನಮಗೆ ಜ್ಞಾನವಿಲ್ಲದಿದ್ದರೆ, ಯಾವುದೇ ಬೆಲೆ ತೆತ್ತಾದರೂ ಸರಿ ಈ ದೇಶದ ಮುಂಚಿನ ಪಥಕ್ಕೆ ತರಬೇಕೆಂಬ ನಿಮ್ಮಲ್ಲಿ ಉದ್ದೇಶ ಇಲ್ಲದಿದ್ದರೆ, ಅಲ್ಲಾಮ ಇಕ್ಬಾಲ್ ಹೇಳಿದ ಹಾಗೆ ತುಮ್ ತೋ ತುಮಾರೆ ಅಸ್ಲಾಫ್ ಸಹಿ ಪರ್ ತುಮ್ ಕ್ಯಾ ಹೋ, ಹಾತ್ ಪರ್ ಹಾತ್ ದರೆ ಮುಂತಜಿರೆ ಫರ್ದಾ ಹೋ. ನೀವು ಕೈ ಕಟ್ಟಿ ಕೂತಿದ್ದೀರಿ, ಯಾವುದೋ ಮಸೀಹ ಬರಬಹುದೆಂಬ ನಿರೀಕ್ಷೆಯಲ್ಲಿ ಇದ್ದೀರಿ. ಇನ್ನು ಯಾವ ಮಸೀಹ ಕೂಡ ಬರಲಿಕ್ಕಿಲ್ಲ ಈ ದೇಶದಲ್ಲಿ. ನಾವೇ ಮಸೀಹಗಳು, ನಾವೇ ಉದ್ಧಾರಕರು, ನಾವೇ ಪರಿವರ್ತಕರು, ನಾವೇ ಕ್ರಾಂತಿಕಾರಿಗಳು. ಈ ಕ್ರಾಂತಿಕಾರಿ ಸಂದೇಶ ಯುನಿಎಫ್ ಕರ್ನಾಟಕ ನೀಡಬಯಸುತ್ತದೆ ನಮ್ಮ ಉಸಿರಿರುವ ತನಕ. ವಾಹ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್